ನಮಸ್ಕಾರ ಸ್ನೇಹಿತರೆ, ಹಂಪಿಯ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ಇದು ಭಾಗ 3. ಹಂಪಿಯಲ್ಲಿರುವ ಅತ್ಯಂತ ದೊಡ್ಡದಾದಂಥ ಪ್ರತಿಮೆ ಅಂದರೆ ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ. ಇಲ್ಲಿನ ನರಸಿಂಹನು ಶೇಷ ಎಂಬ ದೈತ್ಯ 7 ತಲೆಯ ಸರ್ಪದ ಸುರುಳಿಯ ಮೇಲೆ ಕುಳಿತಿದ್ದಾನೆ. ಹಾವಿನ ತಲೆಗಳು ಅವನ ತಲೆಯ ಮೇಲಿರುವ ಎಡೆಯಂತೆ ಕಾರ್ಯನಿರ್ವಹಿಸುತ್ತವೆ. ದೇವರು ಮೊಣಕಾಲುಗಳನ್ನು ಬೆಂಬಲಿಸುವ ಬೆಲ್ಟ್ನೊಂದಿಗೆ ಅಡ್ಡಕಾಲಿನ ಯೋಗಸ್ಥಾನದಲ್ಲಿ ಕುಳಿತುಕೊಂಡಿರುತ್ತಾರೆ. ಕೆಲವೊಮ್ಮೆ ಇದನ್ನು ಉಗ್ರ ನರಸಿಂಹ ಅಂದರೆ ಭಯಾನಕ ರೂಪದಲ್ಲಿ ನರಸಿಂಹ ಎಂದು ಕರೆಯಲಾಗುತ್ತದೆ. ಚಾಚಿಕೊಂಡಿರುವ ಕಣ್ಣುಗಳು ಮತ್ತು ಮುಖಭಾವವು ಈ ಹೆಸರಿಗೆ ಆಧಾರವಾಗಿದೆ. ನರಸಿಂಹ ಸ್ಥಳೀಯ ಭಾಷೆಗಳಲ್ಲಿ ಅರ್ಧ ಮನುಷ್ಯ ಮತ್ತು ಅರ್ಧ ಸಿಂಹ ಎಂದರ್ಥ. ವಿಷ್ಣುವಿನ 10 ಅವತಾರಗಳಲ್ಲಿ ಇದು ಕೂಡ ಒಂದಾಗಿದೆ. ಮೂಲ ಪ್ರತಿಮೆಯಲ್ಲಿ ದೇವರ ಪತ್ನಿ ಲಕ್ಷ್ಮೀ ದೇವಿಯ ಚಿತ್ರವಿದ್ದು ಅವರು ದೇವರ ತೊಡೆಯ ಮೇಲೆ ಕುಳಿತಿದ್ದರು. ಆದರೆ ವಿಜಯನಗರದ ಪತನಕ್ಕೆ ಕಾರಣವಾದ ದಾಳಿಯ ಸಮಯದಲ್ಲಿ ಈ ಪ್ರತಿಮೆ ಗಂಭೀರವಾಗಿ ಹಾನಿಗೊಳಗಾಗಿದೆ. ಅವನ ತೊಡೆಯ ಮೇಲೆ ಕೆತ್ತಲಾದ ಇಷ್ಟು ದೊಡ್ಡ ಲಕ್ಷ್ಮಿಯ ಪ್ರತಿಮೆಯ ಹಾನಿಗೊಳಗಾದ ಭಾಗವೂ ಕಾಣೆಯಾಗಿದೆ. ಬಹುಶಃ ಅದು ಸಣ್ಣ ತುಂಡುಗಳಾಗಿ ಬಿದ್ದಿರಬಹುದು. ಆದರೆ ದೇವಿಯ ಕೈ ಅವನ ಬೆನ್ನಿನ ಮೇಲೆ ಆಲಿಂಗನ ಭಂಗಿಯಲ್ಲಿ ನಿಂತಿರುವುದು ಗೋಚರಿಸುತ್ತದೆ. ಆ ಆವರಣದೊಳಗೆ ಹೋಗಲು ನಿಮಗೆ ಅವಕಾಶ ಸಿಕ್ಕರೆ ದೇವಿಯ ಕೈಯನ್ನು ನೋಡಲು ಸಾಧ್ಯವಿದೆ. ಅವಳ ಬೆರಳುಗಳು, ಮೇಲಿನ ಉಗುರುಗಳು ಮತ್ತು ಉಂಗುರುಗಳನ್ನು ಸಹ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲಾಗಿದೆ. ಲಕ್ಷ್ಮೀ ನರಸಿಂಹನ ಸಿಂಹ ಮುಖವನ್ನು ಕೆಲವೊಮ್ಮೆ ಉಂಗುಣರ ಸಿಂಹ, ಕ್ರೂರ ನರಸಿಂಹ ಎಂದು ಕರೆಯುತ್ತಾರೆ. ಹೇಗೋ ಈ ಒಂದೇ ಪ್ರತಿಮೆಯು ಮಾನವ ಮನಸ್ಸು ಎಷ್ಟು ಸೃಜನಶೀಲ ಮತ್ತು ವಿನಾಶಕಾರಿಯಾಗಿದೆ ಎಂಬುದನ್ನು ಅದೇ ಸಮಯದಲ್ಲಿ ಪ್ರದರ್ಶಿಸುತ್ತದೆ. ಹಿಂದೂ ಪುರಾಣವು ನರಸಿಂಹನ ಮೂಲದ ಬಗ್ಗೆ ಒಂದು ಕಥೆಯನ್ನು ಹೊಂದಿದೆ. ನರಸಿಂಹನ ಕಥೆಯನ್ನು ನೋಡಿ. ನೀವು ಈ ಸ್ಥಳವನ್ನು ಮುಖ್ಯ ರಸ್ತೆಯ ಮೂಲಕ ತಲುಪಬಹುದು. ಪವಿತ್ರ ಕೇಂದ್ರವನ್ನು ರಾಯಲ್ ಸೆಂಟರ್ಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಈ ದೇವಾಲಯವಿದೆ. ಕೃಷ್ಣ ದೇವಾಲಯದಿಂದ ಸುಮಾರು 200 ಮೀಟರ್ ದಕ್ಷಿಣಕ್ಕೆ ನೀವು ರಸ್ತೆಯನ್ನು ದಾಟುವ ಸಣ್ಣ ಕಾಲುವೆಯನ್ನು ಕಾಣಬಹುದು. ಇದರ ಪಕ್ಕದಲ್ಲೇ ನಮಗೆ ಸಿಗುವುದೆಂದರೆ ಬಡವಲಿಂಗ ದೇವಾಲಯ. ಇದು ಹಂಪಿಯಲ್ಲಿರುವ ಅತಿದೊಡ್ಡ ಲಿಂಗ ವಿಗ್ರಹವಾಗಿದೆ. ಈ ಐಕಾನನ್ನು ಹತ್ತಿರದಿಂದ ನೋಡಿದಾಗ ಅದರ ಮೇಲೆ ಕೆತ್ತಿದ 3 ಕಣ್ಣುಗಳು ಕಂಡುಬರುತ್ತವೆ. ದಂತಕಥೆಯ ಪ್ರಕಾರ ಇದನ್ನು ರೈತ ಮಹಿಳೆಯೊಬ್ಬರು ನಿಯೋಜಿಸಿದ್ದಾರೆ ಮತ್ತು ಆದ್ದರಿಂದ ಈ ಹೆಸರು ಬಂದಿದೆ. ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿರುವ ಗರ್ಭಗುಡಿಯು ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ, ಏಕೆಂದರೆ ಇದರ ಮೂಲಕ ನೀರಿನ ಕಾಲುವೆ ಹರಿಯುವಂತೆ ಮಾಡಲಾಗುತ್ತದೆ. ಹಿಂದೂ ಪುರಾಣದ ಪ್ರಕಾರ ಬರಗಾಲವನ್ನು ನೀಗಿಸಲು ಗಂಗಾ ನದಿಯನ್ನು ಸ್ವರ್ಗದಿಂದ ಭೂಮಿಗೆ ತರಲಾಯಿತು. ಆದರೆ ನದಿ ಎಷ್ಟು ಬಲಶಾಲಿಯಾಗಿತ್ತೆಂದರೆ ಅದು ಭೂಮಿಯ ಮೇಲೆ ಬೀಳಲು ಬಿಟ್ಟರೆ ಭೂಮಿಯನ್ನು 2 ತುಂಡುಗಳಾಗಿ ವಿಭಜಿಸಬಲ್ಲದು. ಶಿವನು ತನ್ನ ಜಡೆ ಕೂದಲಿನ ಮೇಲೆ ಗಂಗೆಯ ಪ್ರವಾಹ ಬೀಳಲು ಅವಕಾಶ ನೀಡುವ ಮೂಲಕ ಪ್ರಭಾವ ಬೀರಲು ಒಪ್ಪಿಕೊಂಡನು. ಹೀಗೆ ತನ್ನ ಕೂದಲಿನಿಂದ ಭೂಮಿಗೆ ಸರಾಗವಾಗಿ ಹರಿಯುವ ನದಿಯನ್ನು ಬಿಡುಗಡೆ ಮಾಡಲು ಸಹಾಯ ಮಾಡಿದನು. ಇದರ ಪ್ರತಿಮಾ ರೂಪದ ಪ್ರಾತಿನಿಧ್ಯವಾಗಿ ಶಿವ ದೇವಾಲಯಗಳಲ್ಲಿ ನೀವು ಲಿಂಗದ ಮೇಲೆ ನೇತಾಡುವ, ತೊಟ್ಟಿಕ್ಕುವ ಮಡಿಕೆಯನ್ನು ಕಾಣಬಹುದು. ಲಕ್ಷ್ಮೀ ನರಸಿಂಹ ಮತ್ತು ಬಡವಲಿಂಗ ದೇವಾಲಯಗಳನ್ನು ನೀವು ಒಟ್ಟಿಗೆ ಭೇಟಿ ಮಾಡಬಹುದು. ಮುಂದೆ ನಮಗೆ ಸಿಗುವುದು ಅಂದರೆ ತಾಳರಿಘಟ್ಟ ಬಾಗಿಲು ಅಥವಾ ತಾಳರಿಘಟ್ಟ ಗೇಟ್. ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪೆಯ ಪ್ರಮುಖ ಪ್ರವೇಶ ದ್ವಾರಗಳಲ್ಲಿ ಒಂದಾಗಿದೆ. ಇದು ಪ್ರವಾಸಿಗರು, ವ್ಯಾಪಾರಿಗಳು ಮತ್ತು ಹೊರಗಡೆಯಿಂದ ಬಂದಂಥವರು ರಾಜಧಾನಿಗೆ ಪ್ರವೇಶಿಸುವ ಮೊದಲು ತಪಾಸಣೆಗೆ ಒಳಪಡುವ ಸ್ಥಳವಾಗಿತ್ತು. ಈಗಿನ ಕಾಲದಲ್ಲಿ ಮೇನ್ ಎಂಟ್ರೆನ್ಸಲ್ಲಿ ಹೆಂಗೆ ಸೆಕ್ಯೂರಿಟಿ ಚೆಕ್ ಮಾಡ್ತಾರೋ ಆ ಥರ ಆಗಿನ ಕಾಲದಲ್ಲಿ ಚೆಕ್ ಮಾಡ್ತಾ ಇದ್ರಂತೆ. ಈ ದ್ವಾರವನ್ನು ಭಾರತೀಯ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲಾಗಿದ್ದು ಸೇನಾಪಡೆ ಮತ್ತು ಶಿಲ್ಪಕಲೆಯ ಸಮನ್ವಯವನ್ನು ತೋರಿಸುತ್ತದೆ. ಈ ದ್ವಾರವು ತುಂಗಭದ್ರಾ ನದಿ ತಟದಲ್ಲಿ ಇರುವ ತಾಳರಿಘಟ್ಟ ಗ್ರಾಮಕ್ಕೆ ಹೋಗುವ ದಾರಿಗೆ ಸೇರಿದೆ.
ಹಂಪೆ ಮತ್ತು ಕಮಲಾಪುರ ರಸ್ತೆ ಹತ್ತಿರದಲ್ಲಿರುವ ಈ ದ್ವಾರವು ವಿಜಯನಗರ ಕಾಲದ ಶೌರ್ಯ ಮತ್ತು ರಾಜಶೈಲಿಯ ಪರಿಪಾಟಿಯನ್ನು ಪ್ರತಿಬಿಂಬಿಸುತ್ತದೆ. ಇದರ ಪಕ್ಕದಲ್ಲಿ ನಮಗೆ ಸಿಗುವುದೆಂದರೆ ಶ್ರೀಕೃಷ್ಣ ದೇವಸ್ಥಾನ. ಇಲ್ಲಿ ಪಾರ್ಕಿಂಗ್ ಇಲ್ಲದ ಕಾರಣ ನಾವು ಮುಂದೆ ಹೋಗಿ ನಿಲ್ಲಿಸಬೇಕಾಯಿತು. ಅಲ್ಲಿ ನಮಗೆ ಫಸ್ಟ್ ಸಿಗುವಂಥದ್ದಂದರೆ ಸಾಸಿವೆ ಕಾಳು ಗಣೇಶ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿಯು ತನ್ನ ಭವ್ಯವಾದ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಅಂತಹ ಒಂದು ಉತ್ತಮ ಮಾದರಿ ಎಂದರೆ ಸಾಸಿವೆ ಕಾಳು ಗಣೇಶ ದೇವಾಲಯ. ಸಾಸಿವೆ ಕಾಳು ಗಣೇಶ ದೇವಾಲಯವು ಒಂದೇ ಬಂಡೆಯಿಂದ ಕೆತ್ತಿದ ಗಣೇಶನ ಬೃಹತ್ ಪ್ರತಿಮೆಯಾಗಿದೆ. ಇದು ಹಂಪಿಯ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದಾಗಿದೆ. ಸಾಸಿವೆ ಕಾಳು ಗಣೇಶ ಸುಮಾರು 8 ಅಡಿ ಅಥವಾ 2.5 ಮೀಟರ್ ಎತ್ತರವಿದೆ. ಈ ಪ್ರತಿಮೆಯ ಮೇಲಿನ ಶಾಸನವು ಕ್ರಿಸ್ತಶಕ 1500ರಷ್ಟು ಹಳೆಯದಾಗಿದ್ದು, ವಿಜಯನಗರ ಸಾಮ್ರಾಜ್ಯದ ರಾಜ ನರಸಿಂಹ ಎರಡರ ನೆನಪಿಗಾಗಿ ಈ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಈ ದೇವಾಲಯ ಮತ್ತು ಪ್ರತಿಮೆಯು ನಿಜಕ್ಕೂ ಭಾರತೀಯ ಶಿಲ್ಪಕಲೆಯ ಅತ್ಯುತ್ತಮ ಮಾದರಿಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದ ವಾಸ್ತುಶಿಲ್ಪವನ್ನು ನೋಡುವುದಾದರೆ, ಇಲ್ಲಿನ ಸಾಸಿವೆ ಕಾಳು ಗಣೇಶನು 4 ತೋಳುಗಳನ್ನು ಹೊಂದಿರುವ ಅರ್ಧ ಕಮಲದ ಭಂಗಿಯಲ್ಲಿ ಕಾಣಿಸಿಕೊಂಡಿದ್ದಾನೆ. ಮೇಲಿನ ಭಾಗದಲ್ಲಿ ಬಲ ಮತ್ತು ಎಡಗೈಗಳು ಮುಳ್ಳುಗೋಲು ಮತ್ತು ಮುರಿದ ದಂತವನ್ನು ಹಿಡಿದಿವೆ. ಇಲ್ಲಿನ ಪ್ರತಿಮೆಯ ಮೇಲಿನ ಬಲಗೈಯಲ್ಲಿ ಸಿಹಿ ಅಥವಾ ಮೋದಕ ಹಿಡಿದಿದೆ ಮತ್ತು ಎಡಗೈಯಲ್ಲಿ ಹಗ್ಗವಿದೆ. ಮೇಲ್ಭಾಗದಲ್ಲಿ ಪ್ರತಿಮೆಯನ್ನು ಒಂದು ದೊಡ್ಡ ಮಂಟಪ ಆವರಿಸಿದ್ದು, ಅದರ ಸುತ್ತಲೂ ಒರಟಾದ ಗೋಡೆಯಿಂದ ಆವೃತವಾದ ಕಂಬಗಳಿವೆ. ಪುರಾತತ್ವ ಶಾಸ್ತ್ರ ಇಲಾಖೆಯು ಪ್ರತಿಮೆಯ ಸ್ಥಳ ಮತ್ತು ಇತಿಹಾಸವನ್ನು ಒಳಗೊಂಡಿರುವ ಬೃಹತ್ ಸೈಟ್ ಮ್ಯಾಪ್ ಅನ್ನು ಸ್ಥಾಪಿಸಿದೆ. ಇಲ್ಲಿಂದ ನಮಗೆ ಕಾಣುವುದೆಂದರೆ ಹಂಪಿ ಶ್ರೀಕೃಷ್ಣ ದೇವಾಲಯದ ಹಿಂಬದಿಯ ದೃಶ್ಯ. ಈ ಕೃಷ್ಣ ದೇವಾಲಯವನ್ನು ಕೃಷ್ಣದೇವರಾಯ ರಾಜರು 1513ರಲ್ಲಿ ಉದಯಗಿರಿ ಅಥವಾ ಉತ್ಕಲ, ಇಂದಿನ ಒರಿಸ್ಸಾ ರಾಜ್ಯ, ಪೂರ್ವ ರಾಜ್ಯವನ್ನು ವಶಪಡಿಸಿಕೊಂಡದ್ದನ್ನು ಆಚರಿಸಲು ಈ ದೇವಾಲಯವನ್ನು ನಿರ್ಮಿಸಿದರು. ಇದರ ಎದುರುಗಡೆ ನಮಗೆ ಸಿಗುವಂಥದ್ದಂದರೆ ಕೃಷ್ಣ ಬಜಾರ್. ಕೃಷ್ಣ ಬಜಾರ್ ಹಂಪಿಯಲ್ಲಿ ಹೊಸದಾಗಿ ಉತ್ಖನನ ಮಾಡಲಾದ ಸ್ಥಳವಾಗಿದೆ. ಹೆಸರೇ ಸೂಚಿಸುವಂತೆ ಈ ಬಜಾರ್ ಕೃಷ್ಣ ದೇವಾಲಯದೊಂದಿಗೆ ಸಂಬಂಧ ಹೊಂದಿದೆ. ಮೂಲತಃ ಇದು ದೇವಾಲಯದ ಕಾರ್ ಸ್ಟ್ರೀಟ್ ಆಗಿತ್ತು. ದೇವಾಲಯದ ಪವಿತ್ರ ಟ್ಯಾಂಕ್ ಅಥವಾ ಪುಷ್ಕರಣಿ ಕೂಡ ಕೃಷ್ಣ ಬಜಾರ್ ಪಕ್ಕದಲ್ಲಿದೆ. ಹಂಪಿಯ ಇತರ ದೊಡ್ಡ ದೇವಾಲಯಗಳಿಗೆ ಸಂಬಂಧಿಸಿದ ಅನೇಕ ಕಾರ್ ಸ್ಟ್ರೀಟ್ಗಳಿಗಿಂತ ಭಿನ್ನವಾಗಿ ಕೃಷ್ಣ ಬಜಾರ್ ದೇವಾಲಯದ ತುಲನಾತ್ಮಕವಾಗಿ ಎತ್ತರದ ಸ್ಥಳಕ್ಕೆ ಹೋಲಿಸಿದರೆ ಸ್ವಲ್ಪ ಕಡಿಮೆ ಎತ್ತರದಲ್ಲಿದೆ. ಆದ್ದರಿಂದ ನೀವು ಬಜಾರ್ ಬೀದಿಯನ್ನು ತಲುಪಲು ಕೃಷ್ಣ ದೇವಾಲಯದ ಮುಂದೆ ವಿಶಾಲವಾದ ಮೆಟ್ಟಿಲುಗಳ ಸರಣಿಯನ್ನು ಕಾಣಬಹುದು. ತಗ್ಗು ಪ್ರದೇಶದಿಂದಾಗಿ ಇಡೀ ಬಜಾರ್ ಕಾಲಾನಂತರದಲ್ಲಿ ಹೂಳು ತುಂಬಿ ಹೋಯಿತು. ಈ ಪ್ರದೇಶವು ನಂತರ ಬಾಳೆತೋಟಗಳ ಪೊದೆಗಳಾಗಿ ಮಾರ್ಪಟ್ಟಿತ್ತು. ಉತ್ಖನನದ ಮೊದಲು ಇದು ಒಂದು ಕಾಲದಲ್ಲಿ ಮಾರುಕಟ್ಟೆಯಾಗಿತ್ತು ಎಂದು ಹೇಳುವುದು ಅಸಾಧ್ಯವಾಗಿತ್ತು. ಕೃಷ್ಣ ದೇವಾಲಯದ ಕಡೆಯಿಂದ ನೀವು ಪ್ರವೇಶಿಸುತ್ತಿದ್ದಂತೆ ಬಜಾರ್ ಬೀದಿಯಲ್ಲಿ ಉದ್ದನೆಯ ಸಾಲುಗಳ ಮಂಟಪಗಳನ್ನು ನೀವು ನೋಡಬಹುದು. ಹಳೆಯ ರಚನೆಗಳ ಅಗೆದ ಅವಶೇಷಗಳ ನೆಲೆಗಳು ಮತ್ತು ಕಲ್ಲು ಮಣ್ಣಿನ ಆದಿಗಳನ್ನು ಸಹ ನೀವು ನೋಡಬಹುದು. ಬಜಾರ್ನ ಉದ್ದಕ್ಕೂ ಸ್ವಲ್ಪ ಮುಂದೆ ಪವಿತ್ರ ಟ್ಯಾಂಕ್ ಇದೆ. ಟ್ಯಾಂಕ್ನ ಆಸಕ್ತಿದಾಯಕ ಭಾಗವೆಂದರೆ ಅದರ ಮಧ್ಯಭಾಗದಲ್ಲಿರುವ ಸಣ್ಣ ಮಂಟಪ ಮತ್ತು ಟ್ಯಾಂಕ್ಗೆ ನೀರನ್ನು ಪೂರೈಸಲು ಬಳಸಲಾಗುವ ಅನೇಕ ಸುಂದರವಾಗಿ ಕೆತ್ತಿದ ಜಲಚರ ಸಾಧನಗಳು. ಶ್ರೀಕೃಷ್ಣ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ಮುಖ್ಯ ವಿಗ್ರಹ ಅಂದರೆ ಬಾಲಕೃಷ್ಣ. ಈ ವಿಗ್ರಹವನ್ನು ಈಗ ಚೆನ್ನೈನ ರಾಜ್ಯ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಲಾಗಿದೆ. ದೇವಾಲಯದ ಅಂಗಳದೊಳಗೆ ಸ್ಥಾಪಿಸಲಾದ ಬೃಹತ್ ಚಪ್ಪಡಿ ಈ ದೇವಾಲಯದ ಕಥೆ ಮತ್ತು ಉತ್ಕಲ ವಿಜಯವನ್ನು ಹೇಳುತ್ತದೆ. ಇದು ಹಂಪಿಯಲ್ಲಿ ನೋಡಲೇಬೇಕಾದ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿನ ಕೆತ್ತನೆಗಳು ವಿಶೇಷವಾಗಿ ಅದ್ಭುತವಾಗಿವೆ. ಕಂಬಗಳ ಮೇಲೆ ಯಾಲಿಗಳು ಮತ್ತು ದೇವಾಲಯದ ಸಭಾಂಗಣದ ಪ್ರವೇಶ ದ್ವಾರಗಳು ಆನೆಯ ಪ್ರಭಾವಶಾಲಿ ಕೆತ್ತನೆಗಳಿಂದ ಕೂಡಿವೆ. ಅನೇಕ ಸಣ್ಣ ದೇವಾಲಯಗಳು ಮತ್ತು ಕಂಬಗಳಿರುವ ಸಭಾಂಗಣಗಳು ಆವರಣವನ್ನು ಅಲಂಕರಿಸುತ್ತವೆ. ದೇವಾಲಯದ ಅಡುಗೆ ಮನೆಯು ಮುಖ್ಯ ದೇವಾಲಯದ ಆಗ್ನೇಯದಲ್ಲಿದೆ. ಪೂರ್ವದಲ್ಲಿರುವ ಮುಖ್ಯ ಗೋಪುರವು ಹಲವಾರು ಕೆತ್ತನೆಗಳನ್ನು ಹೊಂದಿರುವ ಆಕರ್ಷಕ ದೃಶ್ಯವಾಗಿದೆ. ಈ ದೇವಾಲಯದಲ್ಲಿ ನೀವು ವಿಷ್ಣುವಿನ 10 ಅವತಾರಗಳ ಕೆತ್ತನೆಗಳನ್ನು ನೋಡಬಹುದು.
ಗೋಪುರದ ಗೋಡೆಗಳ ಮೇಲೆ ಮಹಾಕಾವ್ಯಗಳನ್ನು ಕೆತ್ತಿದ ಕೆಲವೇ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಇದು ವಿಜಯನಗರ ಯುಗದ ದೇವಾಲಯದ ಅಖಂಡ ಮಾದರಿಯಾಗಿದೆ. ಕಡಲೆಕಾಳು ಗಣೇಶನ ಪ್ರತಿಮೆಯನ್ನು ಹೊಂದಿರುವ ದೇವಾಲಯವು ಹಂಪಿಯ ಹೇಮಕೂಟ ಬೆಟ್ಟದ ಇಳಿಜಾರಿನಲ್ಲಿದೆ. ಇದು ಗಮನಾರ್ಹವಾದ ಏಕಶಿಲೆಯ ಪ್ರತಿಮೆಯಾಗಿದ್ದು ಹಂಪಿಯಲ್ಲಿರುವ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಕಡಲೆಕಾಳು ಗಣೇಶನ ಪ್ರತಿಮೆಯು 4.6 ಮೀಟರ್ ಅಥವಾ 15 ಅಡಿ ಎತ್ತರವನ್ನು ಹೊಂದಿದ್ದು, ಈ ದೈತ್ಯ ಪ್ರತಿಮೆಯನ್ನು ಒಂದೇ ಬೃಹತ್ ಬಂಡೆಯಿಂದ ಕೆತ್ತಲಾಗಿದೆ. ಗಣೇಶನ ಹೊಟ್ಟೆಯನ್ನು ಬಂಗಾಳಿ ಕಡಲೆಕಾಳು ಹೋಲುವ ರೀತಿಯಲ್ಲಿ ಕೆತ್ತಲಾಗಿದೆ. ಆದ್ದರಿಂದ ಈ ಪ್ರತಿಮೆಗೆ ಕಡಲೆಕಾಳು ಗಣೇಶ ಎಂಬ ಹೆಸರನ್ನು ನೀಡಲಾಗಿದೆ. ಇದು ಹಂಪಿಯಲ್ಲಿರುವ ಅತಿದೊಡ್ಡ ಪ್ರತಿಮೆಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಸುಂದರವಾದ ಕಲ್ಲಿನ ರಚನೆಯಾಗಿದ್ದು, ಇಲ್ಲಿನ ಸಭಾಂಗಣದಲ್ಲಿ ನಿಂತಿರುವ ಎತ್ತರದ ಮತ್ತು ತೆಳ್ಳಗಿನ ಗ್ರಾನೈಟ್ ಕಂಬಗಳಿಂದ ಅಲಂಕರಿಸಲ್ಪಟ್ಟಿದೆ. ಕಂಬಗಳನ್ನು ವಿವಿಧ ಪೌರಾಣಿಕ ಪಾತ್ರಗಳು ಮತ್ತು ಥೀಮ್ಗಳಿಂದ ಅಲಂಕರಿಸಲಾಗಿದೆ. ಘನಾಕೃತಿಯ ಕಂಬಗಳನ್ನು ವಿಶಿಷ್ಟ ವಿಜಯನಗರ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ದೇವಾಲಯದ ತೆರೆದ ಸಭಾಂಗಣವು ಎತ್ತರದ ಪ್ರತಿಮೆ ಇರುವ ಒಳಗಿನ ಗರ್ಭಗುಡಿಗೆ ಕಾರಣವಾಗುತ್ತದೆ. ಗೆಜ್ಜಲ ಮಂಟಪವು ಹಂಪಿಯಲ್ಲಿರುವ ಒಂದು ಪ್ರಾಚೀನ ರಚನೆಯಾಗಿದ್ದು, ಇದು ಅತ್ಯಂತ ಪ್ರಭಾವಶಾಲಿ ವಾಸ್ತುಶಿಲ್ಪವನ್ನು ಹೊಂದಿದೆ. ಇದು ಪ್ರಸಿದ್ಧ ವಿಠ್ಠಲ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿದೆ ಮತ್ತು ರಥಬೀದಿಯ ಬಳಿ ಇದೆ. ವಿಜಯನಗರ ಸಾಮ್ರಾಜ್ಯದ ದಿನಗಳಲ್ಲಿ ಗೆಜ್ಜಲ ಮಂಟಪವನ್ನು ಧಾರ್ಮಿಕ ಕಾರ್ಯಗಳಿಗೆ ಬಳಸಲಾಗುತ್ತಿತ್ತು ಎಂದು ನಂಬಲಾಗಿದೆ. ಗೆಜ್ಜಲ ಮಂಟಪವು ಹಂಪಿಯ ಅವಶೇಷಗಳಲ್ಲಿ ಕಂಡುಬರುವ ಅತ್ಯಂತ ಅಲಂಕೃತ ರಚನೆಗಳಲ್ಲಿ ಒಂದಾಗಿದೆ. ಚಿಕ್ಕದಾದರೂ ಆಕರ್ಷಕವಾದ ರಚನೆಯು ವರ್ಷವಿಡೀ ಪ್ರವಾಸಿಗರ ಗಮನವನ್ನು ಸೆಳೆಯುತ್ತದೆ. ಮುಂದಿನ ಸ್ಥಳ ಕುದುರೆ ಗೊಂಬೆ ಮಂಟಪ. ಈ ಮಂಟಪದ ಮುಂಭಾಗದಲ್ಲಿ ಕುದುರೆಯ ಶಿಲ್ಪಗಳಿದ್ದು, ಇದರಿಂದ ಇದಕ್ಕೆ ಕುದುರೆ ಗೊಂಬೆ ಮಂಟಪ ಎಂದು ಹೆಸರು ಬಂದಿದೆ. ನಮಗೆ ಮುಂದೆ ಸಿಗುವುದು ವಿಜಯ ವಿಠ್ಠಲ ದೇವಸ್ಥಾನ. ಈ ವಿಜಯ ವಿಠ್ಠಲ ದೇವಸ್ಥಾನ ಹಂಪಿಯಲ್ಲಿರುವ ಪ್ರಾಚೀನ ರಚನೆಯಾಗಿದ್ದು, ಈ ದೇವಾಲಯವು ವಾಸ್ತುಶಿಲ್ಪ ಮತ್ತು ಕರಕುಶಲತೆಗೆ ಹೆಸರುವಾಸಿಯಾಗಿದೆ. ಈ ಸ್ಮಾರಕವು ಹಂಪಿಯ ಸ್ಮಾರಕಗಳ ಗುಂಪಿನಲ್ಲಿನ ಅತಿದೊಡ್ಡ ಮತ್ತು ಪ್ರಸಿದ್ಧ ರಚನೆಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಹಂಪಿಯ ಈಶಾನ್ಯ ಭಾಗದಲ್ಲಿ ತುಂಗಭದ್ರಾ ನದಿಯ ದಡದ ಬಳಿ ಇದೆ. ಈ ದೇವಾಲಯವು ಕಲ್ಲಿನ ರಥ, ಸಂಗೀತ ಸ್ತಂಭಗಳು ಮುಂತಾದ ಕೆಲವು ಕಲ್ಲಿನ ರಚನೆಗಳನ್ನು ಹೊಂದಿದ್ದು, ಇದು ಪ್ರವಾಸಿಗರ ಆಕರ್ಷಣೆಯಾಗಿದೆ. ಈ ರಚನೆಯನ್ನು ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರಲ್ಲಿ ಒಬ್ಬನಾದ 2ನೇ ದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಈ ರಚನೆಯನ್ನು 15ನೇ ಶತಮಾನದಲ್ಲಿ ನಿರ್ಮಿಸಲಾಗಿ ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರನಾದ ಕೃಷ್ಣದೇವರಾಯನು ದೇವಾಲಯದ ಅನೇಕ ಭಾಗಗಳನ್ನು ವಿಸ್ತರಿಸಿದನು. ಸ್ಮಾರಕಕ್ಕೆ ಅದರ ಪ್ರಸ್ತುತ ನೋಟವನ್ನು ನೀಡುವಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ವಿಠ್ಠಲ ದೇವಾಲಯವನ್ನು ಶ್ರೀ ವಿಜಯ ವಿಠ್ಠಲ ದೇವಾಲಯ ಎಂದು ಕರೆಯುತ್ತಾರೆ. ಇದನ್ನು ವಿಷ್ಣುವಿನ ಅವತಾರವಾದ ವಿಠ್ಠಲನಿಗೆ ಅರ್ಪಿಸಲಾಗಿದೆ. ದಂತಕಥೆಗಳ ಪ್ರಕಾರ ಈ ದೇವಾಲಯವನ್ನು ವಿಷ್ಣುವಿನ ವಿಠ್ಠಲ ರೂಪದಲ್ಲಿ ವಾಸಸ್ಥಾನವಾಗಿ ನಿರ್ಮಿಸಲಾಯಿತು. ಆದರೆ ಈ ದೇವಾಲಯವು ತನಗೆ ಬಹಳ ಭವ್ಯವಾಗಿದೆ ಎಂದು ವಿಷ್ಣುವು ಕಂಡುಕೊಂಡನು. ಆದ್ದರಿಂದ ಅವನು ಪಂಢರಪುರದ ತನ್ನ ಸ್ವಂತ ವಿನಮ್ರ ಮನೆಯಲ್ಲಿ ವಾಸಿಸಲು ಹಿಂದಿರುಗಿದನು ಎಂದು ಹೇಳಲಾಗುತ್ತದೆ. ಹಂಪಿಯ ಆಕರ್ಷಣೆಗಳ ಕೇಂದ್ರಬಿಂದುವಾಗಿರುವ ವಿಠ್ಠಲ ದೇವಾಲಯವು ಹಂಪಿಯ ಅತ್ಯಂತ ಐಷಾರಾಮಿ ವಾಸ್ತುಶಿಲ್ಪದ ಪ್ರದರ್ಶನವಾಗಿದೆ. ಈ ಅದ್ಭುತವನ್ನು ಪದಗಳಿಂದ ವಿವರಿಸಲು ಸಾಧ್ಯವಿಲ್ಲ. ಈ ದೇವಾಲಯವನ್ನು ಕಾಂಪೌಂಡ್ ಗೋಡೆ ಮತ್ತು ದ್ವಾರ ಗೋಪುರಗಳಿಂದ ವಿಸ್ತಾರವಾದ ಕ್ಯಾಂಪಸ್ ರೂಪದಲ್ಲಿ ನಿರ್ಮಿಸಲಾಗಿದೆ. ಈ ಕ್ಯಾಂಪಸ್ ಒಳಗೆ ಅನೇಕ ಸಭಾಂಗಣಗಳು, ಮಂಟಪಗಳು ಮತ್ತು ದೇವಾಲಯಗಳಿವೆ. ಈ ದೇವಾಲಯ ಸಂಕೀರ್ಣದ ಸುತ್ತಲೂ ಇದ್ದ ವಿಠಲಾಪುರ ಎಂಬ ಪಟ್ಟಣದ ಅವಶೇಷಗಳನ್ನು ಸಹ ನೀವು ನೋಡಬಹುದು. ವಿಠಲ ದೇವಾಲಯದ ಪ್ರಮುಖ ಅಂಶವೆಂದರೆ ಅದರ ಪ್ರಭಾವಶಾಲಿ ಕಂಬಗಳ ಸಭಾಂಗಣಗಳು ಮತ್ತು ಕಲ್ಲಿನ ರಥ. ಸಭಾಂಗಣಗಳನ್ನು ದೈತ್ಯ ಗ್ರಾನೈಟ್ ಕಂಬಗಳ ಮೇಲೆ ಅಗಾಧವಾದ ಶಿಲ್ಪಗಳಿಂದ ಕೆತ್ತಲಾಗಿದೆ. ಆವರಣದ ಒಳಗೆ ಇರುವ ಕಲ್ಲಿನ ರಥವು ಹಂಪಿಯ ಬಹುತೇಕ ಪ್ರತಿಮಾ ರೂಪದ ರಚನೆಯಾಗಿದೆ. ಪೂರ್ವ ಪ್ರವೇಶ ಗೋಪುರದ ಮೂಲಕ ಸಾಮಾನ್ಯವಾಗಿ ಪ್ರವೇಶಿಸುವವರು. ಅದರ ಪಕ್ಕದಲ್ಲಿ ಟಿಕೆಟ್ ಕೌಂಟರ್ ಇದೆ.
ಒಂದು ಸಲ ನೀವು ಟಿಕೆಟ್ ಪಡೆದುಕೊಂಡರೆ ಹಂಪಿಯಲ್ಲಿರುವ ಎಲ್ಲ ಜಾಗಗಳಿಗೆ ಹೋಗಬಹುದು. ಈ ಬೃಹತ್ ಗೋಪುರದ ಮೂಲಕ ಪ್ರವೇಶಿಸುವಾಗ ನಿಮ್ಮ ಗಮನ ಸೆಳೆಯುವ ಮೊದಲ ವಿಷಯವೆಂದರೆ ಕ್ಯಾಂಪಸ್ನ ಮಧ್ಯ ಅಕ್ಷದ ಉದ್ದಕ್ಕೂ ಇರುವ ಸಾಂದ್ರೀಕೃತ ವೇದಿಕೆಗಳ ಸರಣಿ. ಈ ವೇದಿಕೆಗಳ ಕೊನೆಯಲ್ಲಿ ಕಲ್ಲಿನ ರಥವಿದೆ. ಇದು ವಾಸ್ತವವಾಗಿ ದೇವಾಲಯದ ರಥದ ರೂಪದಲ್ಲಿ ನಿರ್ಮಿಸಲಾದ ದೇವಾಲಯವಾಗಿದೆ. ಮೂಲತಃ ಇದರ ಗರ್ಭಗುಡಿಯಲ್ಲಿ ಗರುಡ ಅಥವಾ ಅದ್ದು ದೇವರು ಇರುವ ಚಿತ್ರವನ್ನು ಪ್ರತಿಷ್ಠಾಪಿಸಲಾಗಿತ್ತು. ಹಿಂದೂ ಪುರಾಣದ ಪ್ರಕಾರ ಗರುಡನು ವಿಷ್ಣುವಿನ ವಾಹನ. ಹೀಗಾಗಿ ದೇವಾಲಯದ ಗರ್ಭಗುಡಿಗೆ ಎದುರಾಗಿರುವ ಗರುಡ ದೇವಾಲಯವು ಸಾಂಕೇತಿಕವಾಗಿದೆ. ಇದು ಏಕಶಿಲೆಯ ರಚನೆಯಾಗಿ ಕಾಣಿಸಬಹುದು. ವಾಸ್ತವದಲ್ಲಿ ಈ ಕಲ್ಲಿನ ದೇವಾಲಯವನ್ನು ಅನೇಕ ದೈತ್ಯ ಗ್ರಾನೈಟ್ ಬ್ಲಾಕ್ಗಳಿಂದ ನಿರ್ಮಿಸಲಾಗಿದೆ. ಕಲ್ಲಿನ ರಥವನ್ನು ಅಲಂಕರಿಸುವ ಕೆತ್ತನೆಗಳು ಮತ್ತು ಇತರ ಅಲಂಕಾರಿಕ ವೈಶಿಷ್ಟ್ಯಗಳಲ್ಲಿ ಕೀಲುಗಳು ಅಚ್ಚುಕಟ್ಟಾಗಿ ಮರೆಮಾಡಲ್ಪಟ್ಟಿವೆ. ರಥವನ್ನು 1 ಅಡಿ ಅಥವಾ ಅದಕ್ಕಿಂತ ಎತ್ತರದ ಆಯತಾಕಾರದ ವೇದಿಕೆಯ ಮೇಲೆ ನಿರ್ಮಿಸಲಾಗಿದೆ. ಈ ಮೂಲ ವೇದಿಕೆಯ ಸುತ್ತಲೂ ಪೌರಾಣಿಕ ಯುದ್ಧ ದೃಶ್ಯಗಳನ್ನು ಕೆತ್ತಲಾಗಿದೆ. ರಥವು ಅದರ ಮೇಲೆ ನಿಂತಿಲ್ಲದಿದ್ದರೂ 4 ದೈತ್ಯ ಚಕ್ರಗಳನ್ನು ಜೋಡಿಸಲಾಗಿದೆ. ಅಕ್ಷದ ದಂಡುಗಳು ಮತ್ತು ಬ್ರೇಕ್ಗಳೊಂದಿಗೆ ಪೂರ್ಣಗೊಂಡ ನೈಜ ಜೀವನವನ್ನು ಅನುಸರಿಸುತ್ತದೆ. ರಥದ ಕೆತ್ತನೆಗಳ ಮೇಲೆ ನೀವು ಇನ್ನೂ ವರ್ಣಚಿತ್ರದ ಅವಶೇಷಗಳನ್ನು ನೋಡಬಹುದು. ಬಹುಶಃ ಇದು ನೈಸರ್ಗಿಕ ಸವೇತ ಅಂಶಗಳಿಂದ ತುಲನಾತ್ಮಕವಾಗಿ ರಕ್ಷಿಸಲ್ಪಟ್ಟಿರುವುದರಿಂದ ರಥದ ಕೆಳಭಾಗವು ಈ ರೀತಿಯ ವರ್ಣಚಿತ್ರಗಳ ಅತ್ಯುತ್ತಮ ಸಂರಕ್ಷಿತ ಮಾದರಿಗಳಲ್ಲಿ ಒಂದನ್ನು ಗುರುತಿಸುತ್ತದೆ. ವಿಠ್ಠಲ ದೇವಾಲಯದ ಸಂಪೂರ್ಣ ಶಿಲ್ಪಗಳನ್ನು ಒಮ್ಮೆ ಖನಿಜಗಳನ್ನು ಮಾಧ್ಯಮವಾಗಿ ಬಳಸಿಕೊಂಡು ಇದೇ ರೀತಿಯಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ ಎಂದು ನಂಬಲಾಗಿದೆ. ರಥದ ಮುಂದೆ 2 ಆನೆಗಳು ರಥವನ್ನು ಎಳೆಯುತ್ತಿರುವಂತೆ ಇರಿಸಲಾಗಿದೆ. ವಾಸ್ತವವಾಗಿ ಈ ಆನೆಗಳನ್ನು ಬೇರೆಡೆಯಿಂದ ತಂದು ನಂತರದ ಹಂತದಲ್ಲಿ ಇಲ್ಲಿ ಇರಿಸಲಾಗಿದೆ. ಮೂಲತಃ 2 ಕುದುರೆಗಳನ್ನು ಆ ಸ್ಥಾನದಲ್ಲಿ ಕೆತ್ತಲಾಗಿದೆ. ಕುದುರೆಗಳ ಬಾಲ ಮತ್ತು ಹಿಂಭಾಗದ ಕಾಲುಗಳನ್ನು ಈ ಆನೆ ಶಿಲ್ಪಿಗಳ ಹಿಂದೆ ಇನ್ನೂ ಕಾಣಬಹುದು. ಒಮ್ಮೆ ಗರ್ಭಗುಡಿಗೆ ಪ್ರವೇಶವನ್ನು ನೀಡಿದ ಮುರಿದ ಕಲ್ಲಿನ ಏಣಿಯನ್ನು ಆನೆಗಳ ನಡುವೆ ಇಡಲಾಗಿದೆ. ಏಣಿ ನಿಂತಿದ್ದ ನೆಲ ಮತ್ತು ಬಾಗಿಲಿನ ಮೇಲೆ ನೀವು ಇನ್ನೂ ಗುರುತುಗಳನ್ನು ಗುರುತಿಸಬಹುದು. ಈ ವಿಜಯ ವಿಠ್ಠಲ ದೇವಸ್ಥಾನ ನೋಡೋದಕ್ಕೆ ನಿಮಗೆ ವಾಹನಗಳ ವ್ಯವಸ್ಥೆ ಕೂಡ ಇರುತ್ತದೆ. ನೀವು ಟಿಕೆಟನ್ನು ತಗೊಂಡು ಇಲ್ಲಿಗೆ ಬರ್ಬೋದು. ಆದರೆ ಅಲ್ಲಿ ನಾವು ಹೋದಾಗ ತುಂಬ ಕ್ಯೂ ಇರೋದ್ರಿಂದ ನಾವು ಹಾಗೆ ನಡ್ಕೊಂಡು ಬಂದ್ವಿ. ಈ ಹಂಪಿಯ ವಿಜಯ ವಿಠ್ಠಲವನ್ನು ನೋಡುತ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಹೇಗಿದ್ದ ಹಂಪಿ ಹೇಗಾಗಿದೆ, ಎಲ್ಲವನ್ನು ನಾಶ ಮಾಡಿ ಹಾಳಾಗಿಯ ಹಂಪಿಯನ್ನಾಗಿ ಮಾಡಿದ್ದಾರೆ. ವಿಜಯ ವಿಠ್ಠಲ ನೋಡಿ ವಾಪಸ್ ಬರಬೇಕಾದ್ರೆ ನಮಗೆ ಎಡಭಾಗದಲ್ಲಿ ಪುಷ್ಕರಣಿ ಸಿಗುತ್ತದೆ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಹಂಪಿ ಸೀರೀಸ್ನ ಎಲ್ಲ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಎಲ್ಲ ನೋಟಿಫಿಕೇಷನ್ಸ್ನ ಪಡೆದುಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.